ಯುವಕರು ದಲಿತರು ಯಾರು ಕುಡಿಗಳಲ್ಲ, ಎಚ್ಚೆತ್ತುಕೊಂಡಿರ್ತಕ್ಕಂಥ ಹುಲಿಗಳು ಅಂತಕ್ಕಂಥದ್ದನ್ನ ತಾವು ಅರ್ಥ ಮಾಡ್ಕೋಬೇಕಾಗಿದೆ. ಏನು ಈ ಸಮುದಾಯದ ಬಹು ಸಂಖ್ಯಾತಿರ್ತಕ್ಕಂಥ ಮಾದಿಗ ಸಮುದಾಯದ 70-75% ಓಟ್ಗಳನ್ನ ತಾವು ತೆಗೆದುಕೊಂಡು ಈ ಸಮುದಾಯದ ಹೆಸರು ಹಾಕೊಂಡು ಅಧಿಕಾರಕ್ಕೆ ಬಂದು ಬೇರೆ ಬೇರೆ ಪಕ್ಷಗಳಲ್ಲಿ ತಾವೇನು ಗುರುತಿಸಿಕೊಂಡಿರ್ತಕ್ಕಂಥ ದಲಿತರಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಜಾತಿಯ ಶಾಸಕರು ಸಚಿವರುಗಳಿಗೆ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನ ಕೊಡಲಿಕ್ಕೆ ಬಯಸ್ತೇನೆ. ಏನು ತಾವು ಈ ಸಮುದಾಯವನ್ನು ಬೆಳೆಸಿಕೊಂಡು ಇವರ ಓಟ್ಗಳನ್ನ ಪಡೆದುಕೊಂಡು ಅಧಿಕಾರಕ್ಕೆ ತಾವೇನು ಬಂದೀರಿ, ಇದರ ಋಣಭಾರವನ್ನ ತೀರಿಸುವಂತ ಒಂದು ಸದಾವಕಾಶ ತಮ್ಮೆಲ್ಲರಿಗೂ ಕೂಡ ಬಂದಿದೆ. ಯಾಕಂತ ಹೇಳಿದ್ರೆ ನಮ್ಮ ಬಂಧುಗಳು ಕೂಡ ಸುಮಾರು 4-5 ದಶಕಗಳ ಕಾಲದಿಂದಲೂ ಕೂಡ ಒಳ ಮೀಸಲಾತಿಯ ಜಾರಿಗಾಗಿ ತಮ್ಮ ರಕ್ತವನ್ನ ಬೆವರನ್ನ ಈ ಸಮಾಜಕ್ಕಾಗಿ ಅರ್ಪಣೆ ಮಾಡ್ತಾ ಇದ್ದಾರೆ. ದಯಮಾಡಿ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಸಿ ಪರಮೇಶ್ವರ್ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಈ ಸಮುದಾಯಕ್ಕೆ ಸುಳ್ಳು ಬರುವಂತಹ ಕೊಡುವುದನ್ನು ಸಾಕು ಮಾಡಿ ತ್ವರಿತಗತಿಯಲ್ಲಿ ಮಾದಿಗರ ಮೀಸಲಾತಿಯನ್ನ ನಾವು ಕೂಡಲೇ ಜಾರಿಗೆ ಮಾಡಬೇಕು. ಪಕ್ಕದಲ್ಲಿರ್ತಕ್ಕಂಥ ಆಂಧ್ರದಲ್ಲಿರ್ಬೋದು, ತೆಲಂಗಾಣದಲ್ಲಿರ್ಬೋದು, ಮಿಜೋರಾಂನಲ್ಲಿರ್ಬೋದು, ಬಹಳಷ್ಟು ರಾಜ್ಯಗಳಲ್ಲಿ ಇವತ್ತು ಮೀಸಲಾತಿಯನ್ನ ಜಾರಿಗೆ ಮಾಡಿದ್ದಾರೆ. ತಾವು ಕೂಡ ಯಾವುದೇ ಕಾರಣಗಳನ್ನು ಹೇಳದೆ ಮೀಸಲಾತಿಯನ್ನ ಜಾರಿಗೆ ಮಾಡಬೇಕು. ಬಾಬಾ ಸಾಹೇಬ್ ಬರೆದಿರ್ತಕ್ಕಂಥ ಈ ಒಂದು ಕಾನೂನಲ್ಲಿ ನಾವು ಕಾನೂನಿಗೆ ಎಲ್ಲರೂ ತಲೆಬಾಗಬೇಕು, ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನವಾಗಿರ್ತಕ್ಕಂಥ ನ್ಯಾಯವನ್ನ ಆಗಿನ ಕಾಲದಿಂದ ಇಲ್ಲಿಯವರೆಗೂ ಕೂಡ ನಾವು ಮುನ್ನೆಲೆಗೆ ತರ್ತಾ ಇದ್ದೇವೆ. ಆದರೆ ಒಂದು ನೋವಿನ ಸಂಗತಿ ಏನಂತ ಹೇಳಿದ್ರೆ, ಮಾನ್ಯ ಸುಪ್ರೀಂ ಕೋರ್ಟ್ ಕಳೆದ 1 ವರ್ಷದಿಂದ ಒಂದು ಆದೇಶವನ್ನು ಜಾರಿಗೆ ಮಾಡಿತು, ಅವರಿಗೆ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡ್ರಿ ಅಂತೇಳಿ. ನ್ಯಾಯಾಧೀಶರ ಮಾತಿಗೆ ಗೌರವವನ್ನು ಕೊಡದೆ, ಕಾನೂನಿಗೆ ಕಿಮ್ಮತ್ತನ್ನ ಕೊಡದೆ, ಕಾನೂನನ್ನ ನಿಂದನೆಯನ್ನ ಮಾಡುವುದರ ಮೂಲಕ, ಕಾನೂನಿಗೆ ಧಿಕ್ಕಾರವನ್ನು ಹಾಕೋದರ ಮೂಲಕ ತಾವೇನು ಈ ವಿಳಂಬ ನೀತಿಯನ್ನ ಜಾರಿಗೆ ತಂದುಕೊಂಡು ಬಂದಿದ್ದೀರಿ, ಇದನ್ನು ನಾವು ಮಾದಿಗ ಸಮುದಾಯದಿಂದ ಬಹಳ ಬಲವಾಗಿ ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಂಧುಗಳೇ, ನಾವ್ಯಾರು ಕೂಡ ಇಲ್ಲಿ ಬಂದು ಕೂತಿದ್ದೀವಿ ಅಂತ ಹೇಳಿದ್ರೆ ಬಹಳ ಶಾಂತಿ ಪ್ರಿಯರು ಅಂತ ತಾವು ಅನ್ಕೊಂಡಿದ್ದೀರಿ. ಬಾಬಾ ಸಾಹೇಬ್ ಆಶೀರ್ವಾದದಿಂದ ನಮ್ಮೆಲ್ಲರ ಕೈಯಲ್ಲಿ ಕಣ್ಣುಗಳು ಬಂದಿವೆ. ಮುಂಬರುವ ದಿನಮಾನಗಳಲ್ಲಿ ತಾವೇನಾದ್ರೂ ಇದೇ ರೀತಿ ವಿಳಂಬ ನೀತಿಯನ್ನು ಅನುಸರಿಸಿದ್ದಲ್ಲಿ ಬೆಣ್ಣೆಗಳ ಬದಲಾಗಿ ನಮ್ಮ ಹಕ್ಕುಗಳಿಗಾಗಿ, ನಮ್ಮ ಮುಂದಿನ ಪೀಳಿಗೆಯ ಜೀವನಕ್ಕಾಗಿ ಗಣ್ಣು ಹಿಡಿಬೇಕಾದಂತ ಅನಿವಾರ್ಯತೆ ಕೂಡ ಬಂದರೂ ತಪ್ಪಿಲ್ಲ ಅಂತಕ್ಕಂಥ ಮಾತನ್ನು. ಅದಕ್ಕೆ ಸರ್ಕಾರಗಳು ಅವಕಾಶವನ್ನು ಮಾಡಿಕೊಡದೆ ದಲಿತರ ಬಹುದೊಡ್ಡ ಕೂಗಾಗಿರ್ತಕ್ಕಂಥ ಒಳ ಮೀಸಲಾತಿಯನ್ನ ಕೂಡಲೇ ಜಾರಿಗೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ನನ್ನೆಲ್ಲ ಮಾದಿಗ ಸಮುದಾಯದ ಬಂಧು ಮಿತ್ರರಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳನ್ನ ತಿಳಿಸಿ ನನ್ನ ಮಾತುಗಳನ್ನ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಹಿಂದ್. ನ್ಯಾಯ
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳು ಧಿಕ್ಕಾರ. ಸಿದ್ದರಾಮಯ್ಯ ಹೇಳು ಧಿಕ್ಕಾರ. ದಾಖಲಾತಿ ಜಾರಿಗೆ ಮಾತನಾಡ್ತಕ್ಕಂಥ ಸಿದ್ದರಾಮಯ್ಯ ಮುಖ್ಯಮಂತ್ರಿಗೆ ಹೇಳು ಧಿಕ್ಕಾರ. ಜಾರಿಯಾಗಲಿ ಜಾರಿಯಾಗಲಿ ಜಾರಿಯಾಗಲಿ